ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದೇನಿ ನೋಡ್ರಿ ನಾನು ಈಗ ಶುರು ಮಾಡಾಕತ್ತೀನಿ ಟೈಮ್ 9:30 ಆಗೈತಿ ಜಳಕತ್ತೆ ಆಗೈತಿ ಅಡುಗೆ ಏನು ಮಾಡಿಲ್ಲ ನಮ್ಮ ಮನೆಯವರ ಊರಿಗೆ ಹೋಗ್ಯಾರ ನಾನು ಬದನೆಕಾಯಿ ಹೀರೆಕಾಯಿ ಮತ್ತು ಆಲೂಗಡ್ಡೆ ಟೊಮೆಟೊ ತೊಗರಿ ಬೇಳೆ ಇವನ್ನೆಲ್ಲ ಇಷ್ಟು ಕೂಡಿಸಿ ಕುದಿಸ್ಕೊಂಡೇನಿ ಅದನ್ನು ಸಾರನ್ನ ಯಾವ ಥರ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ತರಕಾರಿ ಯಾವ ಥರ ಆಗೈತೆ ಅಂತ ಹೇಳಿ ತೋರಿಸ್ತೀನಿ ನೀವು ನೋಡ್ಕೊಂಬರ್ರಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಸಾರಿ ಫ್ರೆಂಡ್ಸ್ ನಾನು ವಿಡಿಯೋ ಇನ್ನೂ ಲೆಂಗ್ತಿ ಕಡಿಮೆ ಮಾಡ್ತೀನಿ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮನಸ್ಸು ಕೊಟ್ಟು ನೋಡೋ ಥರ ಆಕೈತಂತ ಅನ್ಕೋತೀನಿ ನೋಡೋಣ ಬರ್ರಿ ನಮ್ಮ ಕಳ್ಳಿ ಅಡ್ಡಾಡಕತ್ತೈತೆ ನೋಡ್ರಿ ಕಟ್ಟಿ ಮ್ಯಾಗ ಇಲ್ಲೇ ನಾನೇನು ತೋರ್ಸಾಕೋದಿಲ್ಲ ಇವನ್ನ ಮ್ಯಾಗ ಹಾಕೀನಿ ನನ್ನ ಮನೆ ಲಾಗಲ್ಲೂ ಹೇಳೀನಿ ಸ್ಪ್ರಿಂಗ್ ಆನಿಯನ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಸ್ಪ್ರಿಂಗ್ ಆನಿಯನ್ ನೋಡಿದ ತಕ್ಷಣ ಗೀ ರೈಸ್ ಹಿಂಗೆ ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತೈತಿ ನೋಡೋಣ ನಾನು ಇದು ಗೀ ರೈಸ್ ಅಂತ ನೋಡಿ ಯಾವುದಪ್ಪ ಎಗ್ ಫ್ರೈಡ್ ರೈಸ್ ಅದನ್ನು ಮಾಡ್ಬೇಕಂತಂದ್ರೆ ಇಲ್ಲಿ ನಮ್ಗೆ ಕೆಲವೊಂದು ಸಿಗಂಗಿಲ್ಲ ನಮ್ಮ ಕಡೆ ಮಾಡೋ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಕೈತಿಲ್ಲ ಗೊತ್ತಿಲ್ಲ ಇಲ್ಲಿ ನೋಡಿ ಇವಿನ್ನೂ ಎದ್ದಿಲ್ಲ ಯಾವಾಗ ಹೇಳ್ತಾ ಗೊತ್ತಿಲ್ಲ ಕೊತ್ತಂಬರಿ ಅಂತೂ ಹುಟ್ಟಾಗದೈತೆ ನೋಡ್ರಿ ಕಾಣಿಸ್ತೈತಿಲ್ಲ ನಿನ್ನೆನೂ ನೀರು ಹಾಕೇನಿ ನೀರು ನಾವು ನೋಡ್ಕೊಂಡು ಹಾಕೋಬೇಕಾಕೈತಿ ಮತ್ತು ಬೆಳ್ಳುಳ್ಳಿ ನೋಡ್ರಿ ಬೆಳ್ಳುಳ್ಳಿ ಇಷ್ಟು ಎತ್ತರಿಗೆ ಯಾವ ಕಾಣಿಸ್ತಾವಲ್ಲ ಇನ್ನೂ ಸ್ವಲ್ಪ ಹಾಕ್ಬೇಕು ನೋಡೋಣ ಎಲ್ಲಾದರೂ ಹಾಕಿದ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಗೊಂಜಾಳ ನೋಡ್ರಿ ಎಡೆ ಹೊಡಿಬೇಕಾದ್ರೆ ಕಸ ನೋಡ್ರಿ ಎಷ್ಟಾಗೈತಿ ನಿಮ್ಗೆ ಕಸ ಕಾಣಿಸ್ತೈತೆ ಅಂತ ಅನ್ಕೋತೀನಿ ನಾನು ಕರೆನಾ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ಅಂತಲೇ ಹೇಳ್ಬೋದು ಈ ಥರ ನೇಚರ್ ನೋಡೋಕೆ ಆದರೆ ಹೊಲ್ದಾಗ ಕೆಲಸ ಮಾಡೋದು ಅಷ್ಟು ಕಷ್ಟಕರ ಅಲ್ವಾ ನಿಮ್ಗೆ ಬರೀ ಒಂದೇ ಥರ ತೋರಿಸಿದ್ರೆ ಬೋರ್ ಆಗತ್ತೆ ಅಂತೇಳಿ ಚೋಳಿಕಾಯಿ ನೋಡ್ರಿ ಚೋಳಿಕಾಯಿಗೆ ಈ ಗಿಡಗಳೆಲ್ಲ ರೋಗ ಬೀಳಾಕತ್ತವ ಮತ್ತು ಇಲ್ಲಿ ರಾಜಗಿರಿ ಸೊಪ್ಪು ಇದನ್ನು ಮತ್ತೆ ಕಟ್ ಮಾಡಿ ಹಾಕ್ಬೇಕು ನಮ್ಮ ಗೌರಿಗೆ ಹಾಕ್ಬೇಕು ಹೂ ಆಗತ್ತೈತೆ ನೋಡಿದೆ ಈಗ ಕಾಣಿಸ್ತಲ್ಲ ಇವ್ನು ಬೀಜ ನಾವು ತೆಗೆದಿಟ್ಕೊಂಡ ಇವು ಒಣಗದಿಂದ ಇನ್ನಟ್ಟು ಬಲಿಬೇಕು ಅವು ಎಳಿಯೋದವ ತೆಗೆದಿಟ್ಕೊಂಡು ನಾವು ಎಲ್ಲಿ ಬೇಕಾದಲ್ಲಿ ಹಾಕೋಬೋದು ನಾವೇನು ಹಾಕಂಗಿಲ್ಲ ಇವ್ನು ತಾವ ಕಿತ್ತೊಗ್ದಿರ್ತೇವಲ್ಲ ಬೀಜ ಕಿತ್ತೊಗ್ದಿರ್ತೇವೆ ತಾವ ಹುಡ್ತಾವ ಚೋಳಿಕಾಯಿ ನೋಡಿ ಅಲ್ಲಿ ನಾನು ಚೋಳಿಕಾಯಿ ನೋಡ್ತೇನೆ ಹರಿತೇನೆ ಇಲ್ಲ ಅಂದ್ರೆ ಬೀಜಕ್ಕೆ ಬರ್ತಾವೆ ಸದ್ಯಕ್ಕೆ ನಿಮ್ಗೆ ಈ ಥರ ಕಾಣಿಸ್ತೈತೆ ನೋಡ್ರಿ ಹೊರಗಿನ ವಾತಾವರಣ ಇದು ಕಟ್ಟಿ ನೋಡಿ ಈ ಕಟ್ಟೆ ಎತ್ತರ ಐತಿ ಗೊಂಜಾಳ ಅದು ಕಡೆ ಕಟ್ಟಿ ಎತ್ತರ ಇಲ್ಲ ಯಾಕಂದ್ರೆ ಇಲ್ಲಿ ಇದು ಕಬ್ಬಿನ ನೆಲ ಅಲ್ಲ ರೌದಿ ಪೌದಿ ಎಲ್ಲ ಕೊಳತು ಗೊಬ್ಬರ ಆಗೈತಿ ಇದೊಂದು ಸ್ವಲ್ಪ ತಾಕತ್ ಜಾಸ್ತಿ ಐತೆ ಅಂತ ಹೇಳ್ಬೋದು ಅಂದ್ರೆ ಗೊಬ್ಬರ ಅಂಶ ಜಾಸ್ತಿ ಐತಿ ಕಸು ಐತಂತ ಹೇಳುವ ಕಸು ಅಂದ್ರೆ ಶಕ್ತಿ ಅದಲ್ಲ ಈ ಕಟ್ಟಾಗ ಸಿಕ್ಕಾಪಟ್ಟಿ ಇದನ್ನು ನಮ್ಮ ಗೌರಿ ತಿಂದು ನಾ ಖಾಲಿ ಮಾಡೈತಿ ಕಾಣಿಸ್ತೈತಿ ನೋಡಿ ಇದು ಎಷ್ಟು ಸಣ್ಣದೈತಿ ಭಾಳ ಅಂದ್ರೆ ಭಾಳ ಸಣ್ಣದೈತಿ ನಿಮ್ಗೆ ನೋಡಿದ್ರೆ ಗೊತ್ತಾಕೈತಿ ಕಸ ಅಂದರೂ ನೋಡಂಗಿಲ್ಲಪ್ಪ ಅವ ಮೊನ್ನೆ ಫೋನ್ ಮಾಡಿದ್ದಳು ಎಡೀತಿ ಹೊಡೆದಿಂದ ಫೋನ್ ಹಚ್ಚೋ ಬಂದು ಕಸ ತೆಗೆದು ಕಟ್ಟಕ್ಕೇನಿ ನಮಗೆ ಕಸ ಚಾಲೂ ಆಗೋಡ್ದ ಫೋನ್ ಹಚ್ಚು ಅಂತ ಅಂದಾರ ನೋಡೋಣ ಅವ ಬಂದರೆ ಮತ್ತೆ ಏನಾದರೂ ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡ್ಕೋತೀನಿ ಇಲ್ಲೇ ಸದ್ಯಕ್ಕೆ ಕಾಕಡ ಹೂವು ಈ ಥರ ಅದ ನೋಡ್ರಿ ಕಾಣಿಸ್ತಲ್ಲ ಕಾಕಡ ಮಲ್ಲಿಗೆ ಇವ ಇಷ್ಟ ನೋಡ್ರಿ ಪ್ಯಾಲ್ಕಾಯಿ ಸೀತಾಫಲ ಇಲ್ಲಿ ಇನ್ನು ದಾಸವಾಳ ಹೂ ಭಾಳ ಅರಳತಾವ ನಾನು ಪೂಜಿತಿ ಮಾಡಿಲ್ಲ ಇಡಿಸೀನಿ ದಾಸವಾಳ ಹೂ ಹೊತ್ತಿ ಸೇವಂತಿಗೆ ಆಬೂಲಿ ಮತ್ತು ಮೆಣಸಿನ್ಕಾಯಿ ತೋರಿಸ್ತೇನೆ ನೋಡಿ ವಾವ್ ನೋಡಿದ್ರನ್ನ ಕಡ್ಕೊಂಡು ತಿನ್ಬೇಕಂತ ಅನ್ಸಾಗತ್ತದಿಲ್ಲ ಫ್ರೆಂಡ್ಸ್ ಮೆಣಸಿನ್ಕಾಯಿ ಹಣ್ಣು ಮೆಣಸಿನ್ಕಾಯಿ ನೋಡಿ ಎಷ್ಟು ಮಸ್ತಾಗಿ ಆದ್ರೆ ಏನದು ಏನೋ ರೋಗ ಗಿಡಗಳೆಲ್ಲ ಇದು ಹಾಳಾಗತ್ತವ ಅಲ್ಲಿ ಇನ್ನೂ ಹರಿದೇ ಇಲ್ಲ ನಾವು ಏನದಾವಲ್ಲ ನೋಡ್ರಿ ಮೆಣಸಿನ್ಕಾಯಿ ನಿಜವಾಗ್ಲೂ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಕೈತಂತ ನಾನು ಅನ್ಕೋದೇನು ನಾನು ಇಷ್ಟ ಆದ್ರೆ ಪ್ಲೀಸ್ ಹಂಗೆ ಒಂದು ಲೈಕ್ ಮಾಡಲ್ಲ ಮತ್ತು ಕಮೆಂಟ್ ಮಾಡಿರಿ ಇತ್ತೀಚೆಗೆ ಕಮೆಂಟ್ ಮಾಡಲ್ರಿ ನಾನು ರಿಪ್ಲೈ ಮಾಡ್ತಿಲ್ಲ ಅಂತೇಳಿ ಕಮೆಂಟ್ ಮಾಡಲ್ರಿ ಅಂತ ಅನ್ಕೋತೀನಿ ಸಾರಿ ಸ್ವಲ್ಪ ಬ್ಯುಸಿ ಇದ್ದೀನಿ ನಾವು ಇವಕ್ಕೆ ಬಟ್ಲು ಹೊಂತೇವಿ ನಿಮ್ಮ ಕಡೆ ಏನಂತಾರೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಮಲ್ಲಿಗೆ ಹೂವಿನ ಗಿಡದೊಳಗೆ ಇಲ್ಲಿ ಒಂದು ಮೆಣಸಿನ ಗಿಡ ಐತೆ ನೋಡಿ ಇವು ನೋಡಿ ಮೆಣಸಿನ್ಕಾಯಿ ಕಾಣಿಸ್ತಾವಲ್ಲ ಕಲರ್ ಎಷ್ಟು ಮಸ್ತ್ ಕಾಣಿಸ್ತಾ ನೋಡ್ರಿ ಹಸಿರು ಕೆಂಪು ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ ಅಂತಲೇ ಹೇಳ್ಬೋದು ಇಂಥ ನೇಚರ್ದಾಗ ನಾವು ಅದೇವಿ ಅಂತಂದ್ರೆ ನಾವೇ ಪುಣ್ಯವಂತರ ಲಕ್ಕಿ ಅಂತ ಅನ್ಕೋತೀನಿ ನಾನು ನೋಡಿದಿರಲ್ಲ ಬರ್ರಿ ನಂಗೆ ಅಡುಗೆ ಮನೆಗೆ ಹೋಗೋಣ್ರಿ
ಅಡುಗೆ ಮನೆಗೆ ಹೋಗಿ ಸಾರು ಮಾಡೋದ ಹೆಂಗೆ ಅಂಥೇಳಿ ತೋರಿಸ್ತೇನೆ ನಾನು. ಅಲ್ಲೇ ರಾಜಗಿರಿ ಹೋದಾನು, ರಾಜಗಿರಿ ಬೀಜ ಆಗುತ್ತಲ್ಲ, ಹಾಂ ಅದೇ ಕೆಂಪು ಆಕೈತಿ. ಮತ್ತು ಇಲ್ಲೇ ಕಾಣಿಸ್ತೈತೆ ನೋಡಿ, ಅಲ್ಲಿ ಕಾಣಿಸ್ತೈತೆ ನೋಡಿ ಮಾವಿನ ಎಲೆ ಆಚೆ ಮುಂದೆ ಅದ ಬಿಳಿ ಐತಿ, ಅದ ಬೀಟ್ರೂಟ್ ಥರ ಐತಿ ಕಲರ್. ಟ್ರೈಫೋಡ್ ರೆಡಿ ಮಾಡಿಟ್ಟೇನೆ ನಾನೀಗ. ಟೈಮ್ ನೋಡ್ರಿ, ಟೈಮ್ ತೋರಿಸ್ತೀನಿ, ಕಾಣಿಸ್ತೈತಲ್ಲ ಕರೆಕ್ಟ್ 10 ಗಂಟೆ ಆಯಿತು. ಒಳಗಡೆ ಕತ್ಲೈತಿ, ಬೆಕ್ಕ ನೋಡ್ರಿ. ಕರೆಂಟ್ 12ಕ್ಕೆ ಹೋಗ್ತಾವೀಗ. ಲೈಟ್ ಹಚ್ಕೋತೀನಿ ಬರ್ರಿ. ಈಗ ನಾನು ತೋರಿಸ್ತೀನಿ, 2 ಲೈಟ್ ಹಚ್ಕೋಬೇಕು ಅಂದರೆ ನಿಮ್ಗೆ ವಿಡಿಯೋ ಕ್ವಾಲಿಟಿ ಚಲೋ ಬರ್ತೈತಿ. ನಾನೊಮ್ಮೆ ಇದು ಟಿಶ್ಯೂ ಪೇಪರ್ ಹಾಕಿದ್ದೆ ಇದಕ್ಕೆ. ಟಿಶ್ಯೂ ಪೇಪರ್ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಿರಲ್ಲ, ಪೇಪರಿಗೆ ಇಟ್ಟು ಹೋಗಿದ್ನಲ್ಲ ಬರಲಿ ಬಿಡಲಿ ಅಂತೇಳಿ ನೋಡಿ ಹಂಗೈತಲ್ಲ. ಗೊತ್ತಿಲ್ದವ್ರು ಯೂಸ್ ಮಾಡಿ. ನಂಗೆ ಪೇಪರ್ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬ್ ಖುಷಿ ಆಕೈತೆ ನನಗೆ. ನಿಮ್ಮಿಂದ ಭಾಳ ಕಲಿಯಾಕದೀನಿ ನಾನು, ನಿಜ ಹೇಳ್ಬೇಕಂದ್ರೆ. ಇದು ಯಾವುದಕ್ಕೆ ಗೊತ್ತಿರಲಿಲ್ಲ ನನಗೆ. ಈಗಿಲ್ಲ ಕುದಿಸ್ಕೊಂಡೆ ನೋಡಿ, ಜವಾರಿ ಬ್ಯಾಳಿವ, ತೊಗರಿ ಬ್ಯಾಳಿ ಮತ್ತು ಆಲೂಗಡ್ಡೆ, ಇದು ಏನಪ್ಪ ಹೀರೆಕಾಯಿ, ಇಷ್ಟೆಲ್ಲ ಕುದಿಸ್ಕೊಂಡೆ ನೋಡ್ರಿ ನಾನು. ಹೀರೆಕಾಯಿ ಮ್ಯಾಗಿನ ಸಿಪ್ಪೆ ಇರ್ತೈತಲ್ಲ, ಆ ಸಿಪ್ಪೆ ತೆರೆದ, ಮತ್ತು ಆಲೂಗಡ್ಡೆ ನೋಡಿ, ಆಲೂಗಡ್ಡೆ ಮ್ಯಾಗಿಂದು ಸಿಪ್ಪೆ ತೆಗ್ದೇನಿ, ಅದನ್ನು ಕುದಿ ಹಾಕ್ಕೊಂಡೇನಿ. ಮತ್ತು ಇಲ್ಲ ಒಂದು ಬದ್ನಿಕಾಯಿ ಸೇರ್ಸೇನಿ ನಾನು, ಒಂದು ಬದ್ನಿಕಾಯಿ ಇಲ್ಲೇ ಟೊಮೆಟೊ. ಈಗ ಇದನ್ನು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಒಂದಿಲ್ಲ ಕರಿಬೇವು ಒಂದು ತೊಗೊಂಬರ್ಬೇಕು, ಹಾಗಾಗಿ ಕರಿಬೇವು ತೊಗೊಂಬರಕ್ಕೆ ಹೊಂಟೇನಿ. ಕೊತ್ತಂಬರಿ ಇಲ್ಲ, ಮತ್ತು ಹಿಂಗೂ ಖಾಲಿ ಆಗೈತಿ, ಹಿಂಗೆ ಹಾಕಿದ್ರೂ ಚಲೋ ಆಕೈತಿ. ಇಲ್ಲೇ ನಾವು ಒಂದಿಟ್ಟು ಜಾಗ ಐತಲ್ಲ, ಇಲ್ಲಿ ಏನಾರ ಬೆಳ್ಳುಳ್ಳಿ ಐತಿ ಹಾಕಿದ್ರೆ ಹೆಂಗೆ ಬರ್ತಾವೇನೋ, ಯಾಕಂದ್ರೆ ನೆಳ್ಳಗೆ ಒಯ್ದೈತಲ್ಲ, ಯಾವುದೇ ಬೆಳೆಗೆ ನೆಳ್ಳಗೆ ಒಯ್ಯಬಾರ್ದು. ಕರಿಬೇವು ನೋಡಿ, ಕರಿಬೇವಿನ ಗಿಡ ಹೆಂಗಾಗೈತಿ ನೋಡಿದಿಲ್ಲ ಫ್ರೆಂಡ್ಸ್ ನೀವು. ಒಂದು ಸಾವಕಾಶ ಬರಬೇಕಿತ್ತ, ಗುಬ್ಬಿ ಕುಂತಿತ್ತಿಲ್ಲಿ. ತತ್ತಿದ ನೋಡ್ರಿ, ನಾವು ತತ್ತಿ ತೋರಿಸ್ತೀನಿ. 3 ತತ್ತಿದಾವು. ಸಾರಿ ಫ್ರೆಂಡ್ಸ, ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹಿಂಸೆ ಮಾಡಾಕದೇನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಣಿಸ್ತೈತಿಲ್ಲ 3 ತತ್ತಿದ. ನಾವು ಇವನ್ನ ಕೈಲೇ ಮುಟ್ಟಬಾರ್ದು. ಯಾವುದೇ ಒಂದು ಪಕ್ಷಿ ತತ್ತಿ ಆದ್ರೆ ಕೈಲೇ ಮುಟ್ಟಿದ್ವಿ ಅಂದ್ರೆ ಅವು ಮರಳಿ ಅವನ ತತ್ತಿನ ಬರಂಗಿಲ್ಲ. ಬಂದು ಒಂದು ಸಲ ನೋಡ್ತಾವ, ನೋಡಿದ ತಕ್ಷಣ ಆಮೇಲೆ ಬರೋದೇ ಇಲ್ಲ. ನೋಡಿ ಎಷ್ಟು ಚಂದದಲ್ಲ ಆ ತತ್ತಿ. ಇವು ತತ್ತಿ ಇದು ಏನಪ್ಪ ಅಂದರೆ ಕರಿಗೊಬ್ಬಿ, ಮುಂದೆ ಸ್ವಲ್ಪ ಕೆಂಪತಿ ಇರ್ತೈತೆ ನೋಡಿ, ಆ ಗೊಬ್ಬಿ ಇವ ತತ್ತಿ. ಈಗ ಇಲ್ಲೇ ಕರಿಬೇವು ಮುರ್ಕೊಳಕ್ಕೆ ಬಂದೀನಿ ನೋಡ್ರಿ ನನ್ನ ಮನೆಯಿಂದ. ಸಾಕಿಷ್ಟು ಕರಿಬೇವು ತೊಗೊಂಬಂದೆ, ತೊಳ್ಕೊಂಡೇನಿದ್ರೆ 3 ಕಡ್ಡಿ ತೊಗೊಂಡೀನಿ. ಮತ್ತಿಲ್ಲೇ ಇದು ರೆಡಿ ಐತಿ. ನಾವು ಇದಕ್ಕೆ ಉಳ್ಳಾಗಡ್ಡಿಯಾರ ಹಾಕೋಬೋದ, ಬೆಳ್ಳುಳ್ಳಿಯಾರ ಹಾಕೋಬೋದ. ನಾನಿಲ್ಲ ಬೆಳ್ಳುಳ್ಳಿನ ಹಾಕೋತೀನಿ. 1 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನಿ. ಪೂಜೆ ಮಾಡಿಲ್ಲ ನಾವು ಕುಂಕುಮದ್ದು. ನಾನು ಹೆಂಗಂತಂದ್ರೆ ಕೆಲವ್ರ ವಿಷಯದಲ್ಲೇ ಇದೊಂದು ಕಾರಣಕ್ಕಾಗಿ ಕೆಟ್ಟವಳಾದ ನೋಡಿ. ಹೆಂಗಂದ್ರೆ ನಮ್ಮ ಕ್ಯಾರೆಕ್ಟರ್ ಹೆಂಗಂತಂದ್ರೆ, ಈಗ ನಾವು ಯಾರನ್ನಾದ್ರೂ ನಂಬಿದ್ವಿ ಅಂದ್ರೆ ನಾವು ಅವ್ರಿಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ಸಹಾಯ ಮಾಡ್ತೀವಿ, ಅವ್ರನ್ನ ನಂಬ್ತೀವಿ. ಮತ್ತು ಅವರು ಸರಿ ಇಲ್ಲ, ಅವ್ರು ನಂಬಿಕೆ ದ್ರೋಹ ಮಾಡ್ತಾರ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದಿಂದ ಅವ್ರಿಗೆ ನಾನು ಹೆಂಗಂದ್ರೆ 1 ಮಾತಾಡಲ್ಲ, 2 ಮಾತಾಡಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ಬಿಡ್ತೇನೆ. ಅಂದ್ರೆ ಅವರಿಂದ ದೂರ ಹಾಕೇನಿ. ಹಾಗಾಗಿ ರಿಲೇಷನ್ ಆಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲರ ವಿಷಯದಲ್ಲೂ ಹಾಗೆ ನಾನು. ಹಾಗಾಗಿ ಅದೊಂದು ವಿಷಯದಾಗ ಎಲ್ಲರ ದೃಷ್ಟಿಯೆಲ್ಲ ಕೆಟ್ಟವಳಾದೆ ನಾನು. ಏನಂದ್ರೆ ಈಗ ಅವ್ರು ಸರಿ ಇಲ್ಲ ಅಂತ ಗೊತ್ತಾದಿಂದ ನಾವು ಅವ್ರ ಕಡೆ ಬೆರಳು ಮಾಡಿ ತೋರಿಸ್ಬಾರ್ದು. ಇದು ನನ್ನ ಅಭಿಪ್ರಾಯ. ಮತ್ತು ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂತ ಹೇಳ್ರಿ. ಯಾಕಂದ್ರೆ ನಾವು ಸರಿ ಇಲ್ಲ ಅಂತ ಅಂದಿಂದ, ಸರಿ ಇಲ್ಲ ಅಂತ ಅನ್ನೋದು ನಮಗಷ್ಟು ಗೊತ್ತಾದ ಸಾಕು. ನಾವು ಅದನ್ನ ಇನ್ನೊಬ್ರ ಮುಂದೆ ಹೇಳೋದು ಅವ್ರು ಹಂಗದಾರ ಹಿಂಗದಾರ ಅಂಥೇಳಿ. ಮತ್ತು ಏನೋ ಒಂದು ಯಾರಿಗೋ ಒಂದು ನಾವು ಸಹಾಯ ಮಾಡಿದ್ರು ಅದು ನಮ್ಮಲ್ಲಿರ್ಬೇಕು. ಹೆಂಗಂತಾರಂದ್ರೆ ಈಗ ಬಲಗೈಯಲ್ಲೇ ಕೊಟ್ಟಿದ್ದೆ ಎಡಗೈಗೆ ಗೊತ್ತಿರಬಾರ್ದು ಅಂತಂತಾರಲ್ಲ, ಹಂಗೆ ಆ ಥರದವಳು ನಾನು. ಆದ್ರೆ ಏನು ಮಾಡೋಕ್ಕಾಗತ್ತ, ನಾನು ಏನೇ ಆದರೂ ನನ್ನ ಮನಸ್ಸಲ್ಲೇ ಇಟ್ಕೋತೀನಿ. ನಾನು ಆಚೆ ಹಾಕಕ್ಕೆ ಹೋಗಂಗಿಲ್ಲ. ಹಾಗಾಗಿ ಕೆಟ್ಟೊಳಾಗಿಬಿಟ್ಟೇನಿ, ಎಲ್ಲ ದೃಷ್ಟಿಯೆಲ್ಲ ಕೆಟ್ಟೊಳಾಗೇನಿ. ಏನು ಮಾಡೋಕ್ಕಾಗಿಲ್ಲ. ಟೈಮ್ ಅಲ್ಲ, ಒಂದೊಂದು ಟೈಮ್ ಹಿಂಗಿರ್ತೈತಿ. ಆದ್ರೆ ನಮಗೆ ಗೊತ್ತಿರ್ತೈತಲ್ಲ ನಾವೇನು ತಪ್ಪು ಮಾಡಿಲ್ಲ, ನಾವು ಹೆಂಗೆ ಅನ್ನೋದಂತೇಳಿ. ಈಗಲೇ ಎಣ್ಣೆ ಹಾಕಾಕತ್ತೆ ನೋಡಿ ನಾನು.
ಎಣ್ಣೆ ಎಷ್ಟು ಬೇಕು ನೋಡಿ ಅಷ್ಟ ಒಗ್ಗರಣೆ ಹಾಕಾಕ ಎಣ್ಣೆ ಹಾಕೊಳ್ಳೋದು. ಇದನ್ನ ಪ್ರತಿ ಸಲನೂ ಕೇಳ್ತೀರಿ, ಕಾಣಿಸ್ತೈತಿ ನೋಡಿ, ನಾನು ತೋರಿಸ್ತೇನೆ. ನೋಡಿದವರ ಸ್ಕಿಪ್ ಮಾಡ್ರಿ, ಪರವಾಗಿಲ್ಲ, ಯಾಕಂದ್ರೆ ಬೋರ್ ಅನ್ಸ್ಬೋದು. ಕಾಣಿಸ್ತೈತಿ ನೋಡಿ. ಇಲ್ಲಿ ಇದು ಹೆಂಗೈತೆ ಅಂದ್ರೆ ಇಲ್ಲೇ ಇದನ್ನ ತೆಗೆದ್ರೆ ಇಲ್ಲೇ ಓಪನ್ ಇಕ್ಕೈತಿ. ಇದು ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಅಂದ್ರೆ ಈಗ ಕರ್ಪೂರದ ಏನೋ ಅಂತಾರಲ್ಲ, ಅದು ಪ್ಲಾಸ್ಟಿಕ್ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮಟ್ಟ ನಾವು ಎಣ್ಣೆ ಹಾಕೋಬಹುದು, ಇಲ್ಲಿವರೆಗೂ ಎಣ್ಣೆ ಹಾಕೋಬಹುದು. ಎಷ್ಟು ಕೊಟ್ಟೆನೇ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಇದನ್ನ ನಾನು ರಾಮದುರ್ಗದಾಗ ತೊಗೊಂಬಂದೀವಿ. ಎಷ್ಟೊಂದು ಒಂದು 6-7 ತಿಂಗಳು ಆಗಿರ್ಬೋದೇನೋ, ಜಾಸ್ತಿ ಗೊತ್ತಿಲ್ಲ. ಈಗ ಇಲ್ಲೇ ಎಣ್ಣೆ ಕಾಲತ್ತಿ ನಾನು ಸಾಸಿವೆ ಹಾಕೊಳಕತ್ತೀನಿ, ಮತ್ತು ಜೀರಿಗೆ, ಕರಿಬೇವು, ಇಲ್ಲ ಬೆಳ್ಳುಳ್ಳಿ ತೆಗೆದಿರುವಂತಹ ಬೆಳ್ಳುಳ್ಳಿ ಇಷ್ಟು ಹಾಕೋದು. ಯಾಕಂದ್ರೆ ಎಣ್ಣೆ ಕಾಲಿತ್ತಲ್ಲ, ಹಾಗಾಗಿ ನಾನು ಒಂದ್ರ ಮೇಲೆ ಒಂದೇ ಇಷ್ಟು ಹಾಕೊಳಕತ್ತೀನಿ. ಈಗ ನಾನು ಇದನ್ನು ಇಷ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದ್ರೊಳಗೆ ಅರಿಶಿಣ ಪುಡಿ ಮತ್ತು ಉಪ್ಪು ಇವನ್ನೆಲ್ಲ ಏನದಾವಲ್ಲ ಕಾಯಿಪಲ್ಯ ಅವನ್ನೆಲ್ಲ ಹಾಕಿ ಕುದಿಸ್ಕೊಂಡೇನಿ. ಇಲ್ಲೇ ಇದು ಕೆಂಪಾಗ್ಯಾವ ಬೆಳ್ಳುಳ್ಳಿ, ಕೆಂಪಗಾದ ತಕ್ಷಣ ಹಾಕ್ತೀವಿ. ನಮ್ಮ ಮನೆಯವ್ರಿಲ್ಲ, ನಮ್ಮ ಮನೆಯವ್ರಿಗೆ ನಮ್ಮೆ ರಾತ್ರಿ ಊಟ ಹಾಕೈತೇನಿಲ್ಲ ಗೊತ್ತಿಲ್ಲ ಅವ್ರಿಗೆ. ನಮಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ಅನ್ನದಾಗ ಮತ್ತು ಚಪಾತಿ ಒಳಗೆ ರೊಟ್ಟಿ ಒಳಗೆ ಹಿಂಗೆ ಬೇಕಂತಂದ್ರೆ ಸ್ವಲ್ಪ ತೆಳಗ ಮಾಡ್ಕೊಂಡು ನಡಿತೈತಿ. ನಾನೀಗ ಇಲ್ಲೇ ಹಸಿ ಖಾರ ಹಾಕಾಕತ್ತೆ ನೋಡಿ. ಹಸಿ ಖಾರ ಮಾಡೋದು ಗೊತ್ತಿರಲಿಲ್ಲ ಅಂದ್ರೆ ನಿಮ್ಗೆ ಈಸಿಯಾಗಿ ಸಿಗ್ತೈತಿ. ಲಾಗ್ ಚಾನಲಲ್ಲೂ ನೋಡ್ಬೋದು ಮತ್ತು ರೆಸಿಪಿ ಚಾನಲಲ್ಲೂ ನೋಡ್ಬೋದು. ಈ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಂಡೇನಿ. ಹಿಂಗಿದ್ರೆ ನೀವು ಲಾಸ್ಟಿಗೆ ಹಿಂಗೆ ಸೇರಿಸ್ಕೋರಿ ಮತ್ತು ಕೊತ್ತಂಬರಿ ಹಾಕ್ಕೊರಿ. ಇಷ್ಟ ಇದು ಮುಗೀತು. ಒಂದು ಕುದಿ ಸ್ವಲ್ಪ ಕುದಿಲಿ ಅಂದರೆ ನಾನು ಸ್ವಲ್ಪ ನೀರು ಸೇರಿಸ್ತೀನಿ. ಫ್ರೆಂಡ್ಸ, ನಾವು ಯಾರದೇ ಒಂದು ಫ್ರೆಂಡ್ಶಿಪ್ ಮಾಡಲಿ ಏನೋ ಮಾಡಲಿ, ನಂಬಿಕಸ್ತರು ಅದಾರ ಇಲ್ಲ ಅಂತೇಳಿ ತಿಳ್ಕೊಂಡ ಫ್ರೆಂಡ್ಶಿಪ್ ಮಾಡ್ಬೇಕಾಕೈತಿ. ಯಾಕಂದ್ರೆ ನಾವು ಏನೋ ಒಂದು ಫ್ರೆಂಡ್ಶಿಪ್ ಮಾಡಿದಿಂದ ಅದು ಏನೋ ಚಾತುರ್ಯ ನಡೀತಂದ್ರೆ ಅವಾಗ ಏನು ಮಾಡೋಕ್ಕಾಗಿಲ್ಲ, ಪಶ್ಚಾತ್ತಾಪ ನಾವು ಪಡಬೇಕಾಕೈತಿ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಯಾವುದೋ ಒಂದು ರಿಲೇಷನ್ನಲ್ಲಾಗಲಿ, ಹೊರಗಿನವ್ರನ್ನಾಗಲಿ, ಮನೆಯವ್ರನ್ನಾಗಲಿ ನಂಬೇಕಾದ್ರೆ ನಾವು ಏನಾದರೂ ಅವ್ರನ್ನ ಸ್ವಲ್ಪ ಪರೀಕ್ಷೆ ಮಾಡಿನ ನಂಬೇಕು. ಯಾಕಂದ್ರೆ ಈ ಕಾಲನ ಹಂಗೈತಲ್ಲ, ಏನು ಮಾಡೋಕ್ಕಾಗಿಲ್ಲ. ಈಗ ನಾನು ಇನ್ನೂ ಸ್ವಲ್ಪ ನೀರು ಹಾಕೋತೇನೆ ಇದಕ್ಕೆ. ನಮ್ಮ ಪಪ್ಪಿಗೂ ಬೇಕಲ್ಲ, ನಾನು ಒಬ್ಬಾಕೆ ಅಂತಂದ್ರೂ ಬೋಗಾಣಿ ತುಂಬ ಮಾಡಾಕತ್ತೀನಿ ನೋಡಿ, ಕಾಣಿಸ್ತಲ್ಲ. ಈ ಬೋಗಾಣಿ ತುಂಬ ಮಾಡಾಕತ್ತೀನಿ, ನಮ್ಮ ಪಪ್ಪಿಗೂ ಬೇಕಾ ಮತ್ತು ನನಗೂ ಬೇಕಾ. ಇದು ಪ್ಲೇಟ್ ಮುಚ್ಚಿಡ್ತೀನಿ, ಕುದಿಲೇದ ಕುದ್ದಾದಿಂದ ತೋರಿಸ್ತೇನೆ ನಾನು. ನೀವು ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿನ ಯಾರನ್ನಾದ್ರೂ ನನಗೆ ಮೋಸ ಹೋಗಿದ್ದೀರಾ, ಯಾರಾದ್ರೂ ನಿಮ್ಗೆ ಮೋಸ ಮಾಡ್ಯಾರಂತ ಕಮೆಂಟ್ ಮಾಡಿ ಹೇಳ್ರಿ, ಮರೆಯಕ್ಕೆ ಹೋಗ್ಬೇಡ್ರಿ. ಈಗ ಇಲ್ಲೇ ನೀರು ತುಂಬ್ಕೋಬೇಕು. ನಾನು ನೀರು ಹಿಡಿತೀನಿ, ಬಾಣೆ ತಿಕ್ಕನು ಹಂಗೆ ಇಟ್ಟೇನೆ, ಯಾಕಂದ್ರೆ ನೀರು ಹಸಾಕತ್ತಿದ್ನಲ್ಲ ಹಾಗಾಗಿ. ಬಾಣೆ ತಿಕ್ಕೊಂಬಂದ ಹಂಗೆ ಇಡ್ತೇನೆ ನಾನು. ಖಾಲಿ ಇರ್ತೇನಲ್ಲ, ಖಾಲಿ ಇದ್ದಾಗ ಒಂದು ಬಾಣೆ ದಬ್ಬಾಕೋತೀನಿ. ಸಿಂಗ ಇದು ಎಕ್ಸೋ ಹಚ್ಚನ ತಿಕ್ಕಿರ್ತೇನೆ ನಾನು, ಒಂದಿನ ಬಿಟ್ಟು ಒಂದಿನ ತಿಕ್ತೇನೆ. ನಾವು ಏನು ಮುಸ್ರಿ ಏನು ಹಾಕಂಗಿಲ್ಲ, ಜಸ್ಟ್ ಹಂಗೆ ಏನಾದರೂ ಕೈ ಮುಸ್ರಿ ಕೈನೂ ಅದ್ರಾಗ ತೊಳ್ಕೊಳಂಗಿಲ್ಲ. ಇಲ್ಲಿ ಬಕೆಟ್ ಇದ್ರೆ ಬಕೆಟ್ ಒಳಗೆ ತೊಳ್ಕೊತೀವಿ, ಹಾಗಾಗಿ ಸಿಂಕ್ ಏನು ಹೊಲ್ಸಾಗಿರೋದಿಲ್ಲ. ಕರಿಬೇವು ನೋಡಿ ತೊಳೆದೇನೆ ಇದನ್ನು. ನೀರು ಹೆಂಗಂದ್ರೆ ತುಂಬಿರ್ತಾವೆಲ್ಲ, ನಾನು ಮತ್ತೊಂದು ತೊಡೋದು ಅವ್ನು ತೆಗೆಯೋದು, ಬಳಸಿ ಆಡಕ್ಕೆ ತಗೊಳ್ಳೋದು, ಮತ್ತು ತುಂಬೋದು. ದಿನ ನಾವು ನೀರು ತುಂಬ್ಕೊತೀವಿ. ಡೈಲಿ ರುಟೀನ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ಡೈಲಿ ವ್ಲಾಗ್ ನಿಮಗೆ ಶಾವಿ ಒಳಗೆ ನೀರಷ್ಟು ಖಾಲಿ ಮಾಡಿ ನೀರು ತುಂಬ್ಕೊತೀನಿ ಕುಡಿಯೋಕೆ. ಇವು ಉಳ್ಕೆದ್ದು ಏನಿಲ್ಲ, ಇನ್ನು ಜಳಗಕ್ಕತಿ ಯೂಸ್ ಮಾಡ್ತೀವಿ ನಾವು. ಇಲ್ಲೇ ನೀರು ಕಾಯಿಸ್ತಿಲ್ಲ, ಹೊರಗೆ ನೀರು ಕಾಯಿಸಿದ್ರಲ್ಲ ಹೊರಗಿನ ತೊಗೊತೈತಿ, ಇಲ್ಲಿ ನೀರು ಕಾಯಿಸಿದ್ರೆ ಇಲ್ಲೇನ ತೊಗೊತೈತಿ. ಈಗ ಹೊರಗೆ ಹೋಗಿ ಇದನ್ನ ಚಾವಿ ತೊಳ್ಕೊಂಡು ಬಂದೆ. ನೀರು ಹಿಡಿದು ಭಾಳ ಈಸಿ. ನಾವು ಡೈರೆಕ್ಟಾಗಿ ಬೋರಿನ ನೀರಾಗ ಕುಡಿತೇವೆ, ಫಿಲ್ಟರ್ ಆಗಂಗಿಲ್ಲ ಏನಿಲ್ಲ. ನಮ್ಗೆ ನೀವು ಬೋರಿನ ನೀರು ಕುಡಿದ ಫಿಲ್ಟರ್ ನೀರು ಕುಡಿಯೋಕೆ ಆಗಂಗಿಲ್ಲ, ಒಂಥರ ಇಸ್ಗ ಹೊತ್ತದಂಗೆ ಅಕ್ಕಾವ. ನಾವು ಬೋರಿನ ನೀರು ಅಂತೂ ಮಸ್ತ್ ಅದಾವ. ನಮ್ಮೆಲ್ಲ ಬಂದು ನಮ್ಮ ಮಜ್ಜಿಗೆ ಅದಾವ ಮೊಸರು ಒಯ್ಯಕ್ಕೆ. ಇವತ್ತು ಮಜ್ಜಿಗೆ ಮಾಡಿವಿ. ಇಷ್ಟಿದೆ ಐಟಮ್ಸ್. ಆ ಕಡೆ ನಮ್ಮ ಮಮ್ಮಿ ಕೇಕ್ ಮಾಡ್ತಿದ್ದಾಕಂತೇಳಿ ಸಾವಾಗ ಕೇಕ್ ಅಲ್ಲ, ಕುಕ್ಕರ್ನಾಗ ಅದು ಬೊಗನ ಇಟ್ಟಿದ್ದ ಹೊರಗೆ ಕುಕ್ಕರ್ನಾಗಿನ ಕುಡಿಯೋಕೆ ಗಾವ ಆಗಿಲ್ಲ ಅಂತೇಳಿ ಅದು ಗಮ ಗಮ ಪರಿಹಾರ ಮಾಡೋದು ಸಾಗಿಂದ ನಮ್ಮ ಮಮ್ಮಿ ಕೇಕ ಮಾಡಕತ್ತಾರ ಅಂತ ನಾವು. ಟಲ್ಲಾಗ ಇದು ಸೀತಾಫಲ ಹಣ್ಣು ಸಿಕ್ಕತ್ ನೋಡ್ರಿ, ಹಣ್ಣು ಆಗೈತಂತ. ಅಲ್ಲಿ ಪಾಡಿಗೆ ಬಿದ್ದಿದ್ದು ಇದ್ರ ನೋಡ್ಬಿಟ್ಟಲ್ಲ, ಈಗ ಹರಿದ್ ಬಿಡು. ನಿಂದ ಯಪ್ಪ ಮುಂದಕ್ಕೆ ಪಾನಿ ಈಚೆ ಕಡೆ ಬಾಲೆ. ನಮ್ಮ ವಿಠಲ್ ಎಲ್ಲಪ್ಪ ನೋಡ್ರಿ ಇಲ್ಲಿ ಎತ್ತೇನೆ.
ವಾ ಹಣ್ಣಾಗೈತಿದ ಸೀದಾ ಬರೀ ಸೀಸನ್. ನೀವು ಇಷ್ಟು ಕಾಯಿ ಮುಗಿಯೋವರೆಗೂ ನಮ್ದಂತರೂ ಹಣ್ಣು ತಿಂದಿದ್ದ ಹಂಗೆ ನೋಡ್ಕೊಂತ ಬಂದೆ. ಹಾಂ ಪಾಡಿ ಬಿದ್ದಿದ್ದಿದ್ರೆ ನೋಡ ಅಲ್ಲಿ ಕಾಲಾಗೈತಿ ನೋಡ, ಅದು ಪಾಡಿ ಬಿದ್ದತ್ ನೋಡ. ಏ ಹಣ್ಣಾಗೈತಿ ನೋಡು. ಬಿದ್ದಿ ಗಟ್ಟಮ್ ಗಿಡಕೋ ಸಣ್ಣ ವಾಲಿ ಮ್ಯಾಗ ಕಾಲಿಡ್ಬೇಡ. ಹಾಂ ಕೆಂಪಗಾಗಿಲ್ಲ. ಹಾಂ ಅವ್ರಿಲ್ಲಿ ಬ್ಯಾರಲ್ ಮ್ಯಾಗ ಕಾಲಿಟ್ಟ ಹಿಂಗೆ ಹತ್ತ ನಮ್ಮ ಎಲ್ಲ ಹೋಗಿ ಗಿಡ ಹತ್ತಕ್ಕೆ ಬರೋದಿಲ್ಲ, ಸ್ವಲ್ಪ ದಪ್ಪದಲ್ಲ ಅವ. ತೆಳ್ಳ ಅಂದ್ರೆ ಮ್ಯಾಗ ಕಾಲಿಡ್ಬೇಡ್ರಿ. ಅಲ್ಲೊಂದು ಐತಿ, ನೀ ಇಲ್ಲೇ ಹಿಡ್ಕೊಂಬ, ಅವ್ನ ಕೈ ಕೊಡಲ್ಲ. ಪಾಡಿ ಬಿದ್ದತಿ. ಎಷ್ಟು ಈ ಬೇವಿನ ಗಿಡಕ್ಕಿಂತ ಎತ್ತರ ಹೋಗೈತೆ ಅದು ವಾಲಿ. ಅದಾವು ಭಾಳ ಅದಾವು. ಪಾಡಿ ಬಿದ್ದಿದ್ದು ಅಷ್ಟ ರೀ, ಅಂದ್ರೆ ಹಣ್ಣು ಶಿವಕ್ಕವು. ಹರ್ಕೊಂಬರ್ರಿ ನೀವು ಹಂಗಾರ. ಹಾಂ ಇಳ್ಯಾಕತ್ತ ನೋಡಿ ಹಗರ್ಕ. ಸೈಕಲ್ ಸುದ್ದಾಗ್ಯಾವ ಅವ್ರ ಅಜ್ಜ ಟ್ಯೂಬ್ ತೊಗೊಂಬಂದಾನ. ಟ್ಯೂಬ್ ಇಲ್ಲ ಹಣ್ಣು ನೋಡ್ರಿ. ಈಗ ನಾವು ಸೀತಾಫಲ ಹಣ್ಣು ತಿಂತೇವಿ ಹೊಡ್ಯಾಕತ್ತಿ ನೋಡ್ರಿ ಎಷ್ಟು ಮಸ್ತ್ ಅದಾವಲ್ಲ. ಅವ್ರಿಗೆ ಅರ್ಧದ್ರೊಳಗೆ ಇಬ್ಬರಿಗೆ ಇದು ನನಗೆ ಅದಿಲ್ಲ. ನಿಮ್ ದಡಾಪ್ ಇಲ್ಲ. ತಿನ್ರಿ ತಿಂತೀರಿ ಸಾಕು ಇಷ್ಟ. ಸ್ವಲ್ಪ ಈ ಗಿಡದಾಗ ಹಣ್ಣಾಗಿರ್ತಾವಲ್ಲ ಸ್ವಲ್ಪ ಹುಳಿ ಮ್ಯಾಗಿರ್ತಾವ, ಚೂರ ಹೌದೇನಲ್ಲ ಅನ್ನೋ ಅಷ್ಟು ಹುಳಿ ಇರ್ತಾವ. ಶಿವ ಐತಿ. ಇವು ದೊಡ್ಡ ಏನಿರ್ತಾವಲ್ಲ ದೊಡ್ಡ ತಿನ್ನಾಕ ಮಸ್ತ್ಗಾವ. ಹಿಂಗಿರ್ತಾವ ನೋಡ್ರಿ. ಇನ್ನು ಬೀಜ ಫ್ರೆಂಡ್ಸ್ ಅವ ಒಳಗಿನ್ನು ಒಣಗಿಸಿ ಹಾಕಿದ್ ಹುಡ್ತಾವು ಇದ್ರೊಳಗಿಂದ. ಮತ್ತು ಬೇವಿನ ತಪ್ಪಲ ಏನೇನೋ ಯೂಸ್ ಮಾಡಿ ಈಗ ಏನಾಗಿರ್ತಾವಲ್ಲ ತಲೆಯಾಗ ಅದಕ್ಕೆ ಹಚ್ಕೋತಾರ, ಕಡಿಮೆ ಅಕ್ಕಾವಂತ. ನೀವು ಒಂದ್ಸಲ ಏನಾದ್ರು ಹಿಂಗೆ ಏನತಿ ಆಗಿದ್ರೆ ಟ್ರೈ ಮಾಡಿ ನೋಡ್ರಿ. ಬೀಜ ಸಿಕ್ಕೋ ಅಂದ್ರೆ ಬೀಜ ಇದ್ರೊಳಗಿಂದ ಮತ್ತು ಬೇವಿಂದು ಅದನ್ನೆಲ್ಲ ಈ ಕೊಬ್ಬರಿ ಎಣ್ಣೆ ಇರ್ತೈತಲ್ಲ, ಕೊಬ್ಬರಿ ಎಣ್ಣೆಯೊಳಗೆ ಇದನ್ನು ಕುದಿಸಿ ಹಚ್ಕೊಳ್ದಂತ ನೋಡ್ರಿ. ನಾವು ಹಣ್ಣು ತಿಂತೇವ್ರಿ. ಈಗ ಹುಳಿ ಐತಿ ಏನಿಲ್ಲ, ಮಸ್ತ್ ರುಚಿ ಐತೆ ಅನ್ನ. ನಾವು ನಮ್ಮ ಊರಾಗ ಇವ್ರಂಗಿದ್ದಾಗ ಎರಿಂಕೆರೆ ಅಂತೇಳಿ ಹೊಲ ಐತೆ ನಮ್ದು. ಕಾಳಮ್ಮನ ಗುಡಿ ದಾಟಿ ಹೋಗ್ಬೇಕು ನಾವು. ಸಿರ್ಸಂಗಿ ಕಾಳಮ್ಮನ ಗುಡಿ ದಾಟಿ ಹೋಗ್ಬೇಕು. ಅಲ್ಲೆಲ್ಲ ಭಾಳ ಗಿಡಗಳಿದ್ದು. ಹೋಗೋ ಮುಂದೆ ತಿನ್ಕೊಂತ ಹೋಗಿದ್ದೆ, ಬರೋ ಮುಂದೆ ಹರ್ಕೊಂಡು ಹುಡುಕ್ಯಾಡಿ ಕಾಯ್ತಿದ್ರಲ್ಲಿ ಗಿಡ ಅವನ ಗಿಡಗಳು ಕಾಯ್ತಿದ್ರು. ಗುಡಿ ಅಂತೇಳಿ ನಮ್ಮ ಮಗ್ಲು ಅಲ್ಲಿ ನಮ್ಮ ಹೊಲದ ಬದುನ್ಯಾಗ ಇದ್ದಿದ್ದು ನಮ್ಮ ನಾವು. ಹೋಗೋ ಮುಂದೆ ತಿನ್ಬೇಕಂತ ಅನಿಸ್ತಿತ್ತಲ್ಲ, ಅವಾಗ ಹುಡುಕ್ಯಾಡಿ ಅವ್ರ ಕಾಯೋರು ಅದಾರ ಏನಿಲ್ಲ ಆ ಕಡೆ ನೋಡಿ ಹರ್ಕೊಂಡು ತಿನ್ಕೊಂತ ಹೋಗ್ತಿದ್ವಿ. ಗುಡ್ಡಪ್ಪ ಹೆಂಗಿತ್ತು, ಗುಡ್ಡ ಹಿಂಗೈತಿ, ಹಿಂಗೆ ಹತ್ತಿ ಹೋಗ್ಬೇಕು ನಾವು. ಗುಡ್ಡದಾಗ ಅಪ್ಪಿತ್ತು, ಡೌನ್ ಇದ್ರಕ್ಕಿಲ್ಲ. ಈಗಿಲ್ಲೇ ನೀರು ಹೊಳಸಕ್ಕೆ ಬಂದೆ ನೋಡ್ರಿ. ಇದನ್ನ ಕಸಾಕೆ ತಗೋಬೇಕು. ನಮ್ಮೆಲ್ಲಪ್ಪ ನಮ್ಮ ದೇವಕ್ಕನದ ನೋಡ್ರಿ. ಸ್ಪ್ರಿಂಕ್ಲರ್ ಹಚ್ಚಾರ. ಅಂದ್ರೆ ಸ್ಪ್ರಿಂಕ್ಲರ್ ಅಂದ್ರೆ ಈ ಕಾರಂಜಿ ಥರ ನೀರು ಜಿಗಿತೈತಲ್ಲ ಮ್ಯಾಗ ದಗದ ಏನೋ ಮಾಡಾಕತ್ತಾರ ತಾಯಿ ಮಗಳು. ಗೊಂಜಾಳ ನೋಡ್ರಿ ಅವ್ರದ್ದು. ಈ ಕಡೆಯಿಂದ ಆದೈತಿ, ಈಗ ಕಟ್ಬಿಡ್ಬೇಕು. ನಿನ್ನೆ ಕಸ ಕಿತ್ತೇನೆ, ಅಲ್ಲಿ ತೆಂಗಿನ ಗಿಡದ ಕವಲಿ ಕಿತ್ತೇನೆ, ಇದನ್ನ ಕಿತ್ಕೋಬೇಕು. ನೀರು ಹೊಳಸ್ತೇನೆ ನಾನು. ಗಿಡದ ನೋಡಿ ತಪ್ಪಲೇನಿಲ್ಲ, ಅದ್ರ ಟೊಮೆಟೊ ಕಾಯಿಗ್ಯಾವ ಹಣ್ಣಾಗಕ್ಕೆ ಬಂದವು. ಅದಕ್ಕೊಂದು ಹೋಗಿ ಹಿಂಡಿ ಮಾಡ್ತೇನೆ. ಕಾಣಿಸ್ತಾ ನೋಡಿ ನುಗ್ಗಿ ತಪ್ಪಲು ನೋಡಿ. ನುಗ್ಗಿ ತಪ್ಪಲ ಮಸ್ತಾಗೈತಿ. ಸಾರು ಕಾಸ್ಬೇಕು, ತಗೊಂಡೋಗಿ ಕಾಸ್ತೆ. ನಾನು ಸಾರು ಕಾಸ್ದಾಗ ಒಂದ್ಸಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಗೊಂಜಾಳ ನೋಡ್ರಿ ಸಣ್ಣ ಐತಿ. ನಾವು ಹಾಕಿದ 8 ದಿನಕ್ಕೇನೋ ಹಾಕ್ಯಾರ ಇದನ್ನು. ನೇಗ್ಲ ಹೊಡಿಸಿ ಹಾಕ್ಯಾರಲ್ಲ, ಹಾಗಾಗಿ ಗೊಂಜಾಳ ಮಸ್ತ್ ಐತಿ.
ಬರ್ರಿ ಇನ್ನು ಹೋಗುಣ್ರಿ ಹಿಂಗೆ ಮನೆಗೆ. ಇನ್ನು ಹೋಗಿ ಒಗ್ಯಾನತ್ತಿ ಒಗಿಬೇಕಾ. ಒಗ್ಯಾನ ಒಗದು ಹಾಕಿ ಉಳ್ದಿದ್ದು ಕೆಲಸ ಮಾಡ್ಕೋಬೇಕು ನೋಡ್ರಿ. ಈ ಸಲ್ಕಿ ತೊಗೊಂಡು ಹೋಗಿ ಎಲ್ಲ ಮಡ್ಬಾಯಿಗೆ ಇಡ್ಬೇಕು. ಒಂದು ಸಲಿಕ್ಕೆ ಇಲ್ಲೇ ಇರೋದು, ಇದೊಂದು ಸಲಿಕ್ಕೆ ಇಲ್ಲಿ ಮ್ಯಾಗಿಡೋದು. ಇವತ್ತು ನೀರು ಹಾಸ್ಲಿಲ್ಲ ಅಂದ್ರೆ ಇದನ್ನಿಷ್ಟು ಕಸ ತಕ್ಕೋತಿದ್ನಿ, ನೀರು ಬಿಟ್ಟಿನಿಲ್ಲ, ಹಾಗಾಗಿ ಕಸನೂ ಹೊಕ್ಕೈತಿ, ದನಕ್ಕೆ ಮೇವೂ ಹೊಕ್ಕೈತಿ. ಇಲ್ಲಿ ನೋಡಿ ಎಷ್ಟು ಮಸ್ತ್ ಮೇವು ಹೋಗೈತಿ. ಈ ಪೈಪ್ ಕೆಳಗೆ ಅಲ್ಲಿ ಕಬ್ಬು ಐತಲ್ಲ ನಮ್ಮ ಅತ್ತಿಯರ್ದು, ಆ ಕಬ್ಬಿಗೆ ಪೈಪು ಕೆರೆಯಾಗಿನ ಪೈಪ್ ಜೋಡಿಸಿದ್ರೆ ಅಂದ್ರೆ ಅಲ್ಲಿ ಕೆಳಗಿನ ಕಟ್ಟಿಗೆ ಹೋಗ್ತೈತಿ. ಇಲ್ಲಿದ ಕಸ ತೆಗತ್ತೆ ನೋಡ್ರಿ. ದಿನ ಆಟ ಅದಕ್ಕೆ ಗೌರಿಗೆ ಕಸನೂ ಹಾಕೈತೆ ಮತ್ತು ಅದಕ್ಕೆ ಮೇವನು ಹಾಕೈತಿ. ಕಾಣಿಸ್ತೈತಿ ನೋಡ್ರಿ ಎಷ್ಟೈತಿ, ಭಾಳ ಐತಿ ಕಸ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬೇವಿನ ಗಿಡ ಇದನ್ನು ವಾಲಿ ಕಡಿಬೇಕಾ. ಬೊಬ್ಬಲ್ ನೋಡ್ರಿ ಎಷ್ಟು ಮಸ್ತ್ ಸಿಗತೈತಿ. ಶ್ರೀಗಂಧ ಐತಿ ನೋಡ್ರಿ ಇಲ್ಲಂದ್ರೆ ಮಸ್ತ್ ಹುಟ್ಟೈತೆ. ಅದು ಬದಿನಾಗ ಹಿಂಗೆ ಸೈಡ್ ಬದಿನಾಗಿರ್ಬೇಕು. ಬದಿಗೆ ಶ್ರೀಗಂಧ ಹಚ್ರಿ ಅಂತೇಳಿ ಅಂತಂದಾರ. ಇವು ಬದು ಇಲ್ಲಲ್ಲ ನಮ್ಮ ಇಲ್ಲ. ಇನ್ನಷ್ಟು ತೆಂಗಿನಾಗಿ ಮತ್ತು ಬಾಳಿ ಇರ್ತಲ್ಲ, ಬಾಳಿ ತೆಂಗಿನ ಈ ಒಡ್ಡಿಗೆ ಏಕೆ ಹಚ್ಬೇಕಂತ ಐತಿ. ಅಲ್ಲಿ ಕಸ ಐತಲ್ಲ, ಅಲ್ಲಿ ಕಸದವ್ರಿಗೂ ನಮ್ಮದು ಹೊಲ ಇಲ್ಲಿಗೆ ಎಷ್ಟು ಬರ್ತೈತಲ್ಲ ಅಷ್ಟು. ನಮ್ಮ ಮನೆಯವ್ರು ಎಲ್ಲಿ ತಂದು ಕೊಡೋವಲ್ಲ ನಮ್ಮ ತೆಂಗಿನಾಗಿ. ಇದು ನಮ್ಮದು ಜಗಲಿ ಮುಂದಿಂದು ಅದು ಗಿಡ. ಟಮಾಟಿ ಕಾಯಿ ಏನು ಅದಾವಲ್ಲ ಫ್ರೆಂಡ್ಸ್, ನಾಗ ಟಮಾಟಿ ಕಾಯ್ದೊಳಗೆ ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಶೇಂಗಾ ಅಟ್ ಹುರಿದು, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಉಪ್ಪು ಹಾಕಿ ಹಿಂಡಿ ಹರ್ಕೊಂಡು ತಿಂದ್ರೆ ಮಸ್ತ್ ಆಕೈತೆ ನೋಡ್ರಿ. ಬಿಸಿ ಜೋಳದ ರೊಟ್ಟಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್. ನಾನೀಗ ಮೊದಲು ಊಟ ಮಾಡ್ತೀನಿ. ಟೈಮ್ 11 ಗಂಟೆ ಆಗಿ ಬಂತಪ್ಪ. ತೊಳ್ಕೊಂಬರಲಿಲ್ಲ, ಹಂಗೆ ಬಂದು ನೋಡಿ. ನಾನು ಸಾರ ಹೆಂಗಾಗೈತೆ ಅಂತ ತೋರಿಸ್ತೀನಿ ಬರ್ರಿ. ನೀವು ಹಿಂಗೆ ಹಾಕೋರಿ, ಹಿಂಗೆ ಹಾಕಿದ್ರೆ ಇನ್ನೂ ಮಸ್ತ್ ಆಕೈತಿ. ನೀವು ಈ ಥರ ಸಾರು ಯಾವತ್ತೂ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಹಸಿ ಖಾರ ಹಾಕಿ ಮಾಡೇನಿಲ್ಲ. ಹಾಗಾಗಿ ಮಸ್ತ್ ಆಕೈತೆ ಫ್ರೆಂಡ್ಸ್. ಇದು ನಮ್ಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬೋದು. ನಾನು ಇಷ್ಟು ತೆಳ್ಳಗನ್ನು ಮಾಡೀನಿ ನೋಡಿ. ನಾನು ಹೇಳಿಲ್ಲ ನಮ್ಮ ಪಪ್ಪಿಗೆ ಬೇಕಂತ ಹೇಳಿ. ಎಷ್ಟು ಮಸ್ತ್ ಕನ್ಸಾಗತೈತೆ ನೋಡ್ರಿ. ನಾನೀಗ ಊಟ ಮಾಡ್ತೀನಿ. ನಾನಿಲ್ಲೇ 2 ಚಪಾತಿ ಹಾಕ್ಕೊಂಡೀನಿ. ಮತ್ತು ಇವು ಏನಪ್ಪ ಅಂದರೆ ಫ್ರೈ ಆಲೂಗಡ್ಡೆ ಫ್ರೈ, ಉಪ್ಪಿನಕಾಯಿ ನೋಡ್ರಿ. ಊಟದಲ್ಲಿ ಉಪ್ಪಿನಕಾಯಿ ಇದ್ದರೆ ಊಟ ಅಂತೂ ಇನ್ನೂ ಭರ್ಜರಿಯಾಕೈತಿ. ನಾನು ಇದನ್ನು ಉಪ್ಪಿನಕಾಯಿ ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ಕೊಂಡೇನಿ. ನೀವು ಯಾರಿಗಾದ್ರೂ ಉಪ್ಪಿನಕಾಯಿ, ಇದು ಕಂಚಿಕಾಯಿ ಉಪ್ಪಿನಕಾಯಿ. ಕಂಚಿಕಾಯಿ ಅಂದರೆ ಹೆರಳೆಕಾಯಿ ಅಂತ ಏನು ಅಂತಿರಲ್ಲ, ಅದರ ಉಪ್ಪಿನಕಾಯಿ ನೋಡ್ರಿ. ಸಾಕು ಒಂದೇ ಒಂದು ಉಪ್ಪಿನಕಾಯಿ. ಈ ಥರ ರಸ ಇದ್ರನ್ನ ಮಸ್ತ್ ರೀ ಅವು ತಿನ್ನಾಕ. ಇಷ್ಟು ಮುಚ್ಚಿಡೋಣ್ರಿ ನೋಡ್ರಿ. ಇದು ದೊಡ್ಡ ಉಪ್ಪು, ಇದು ಸಣ್ಣ ಉಪ್ಪು, ಇದು ಉಪ್ಪಿನಕಾಯಿ. ಇದು ಏನಪ್ಪ, ಇದ್ರೊಳಗೆ ದ್ರಾಕ್ಷಿ ಹಾಕಿಟ್ಟೇನಿ, ಅದ್ರೊಳಗೆ ಚಹಾ ಪುಡಿ ಹಾಕಿಟ್ಟೇನಿ. ಮತ್ತು ಇದು ಧನಿಯಾ ಪೌಡರ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಸಣ್ಣ ಜೀರಿಗೆ ಪೌಡರ್. ಇಷ್ಟ ಐತೆ ನೋಡ್ರಿ. ಈಗ ಸಾರು ಹಾಕೋತೀನಿ ನಾನು ಸ್ವಲ್ಪ. ನನಗೆ ಇವು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಏನಂದ್ರೆ ಆಲೂಗಡ್ಡೆ ಫ್ರೈ ಅಂದರೆ ಮಸ್ತ್ ಭಾಳ ಇಷ್ಟ. ಬರೀ ಊಟ ಮಾಡೋಣ್ರಿ. ಚಪಾತಿ ಕೇಳ್ತೀರಿ ನೀವು, ಚಪಾತಿ ಯಾಕೆ ಹರಿದು ಹಾಕೋತೀರಿ ಅಂತೇಳಿ. ತಿನ್ನಾಕ ಈಸಿ ಆಕೈತೆ ಅಂತೇಳಿ ಚಪಾತಿ ಹರಿದು ಹಾಕೋತೀವಿ ಅಷ್ಟ. ಲೈಟೊಂದು ಅರಿಸ್ತೀನಿ ಅಂದ್ರೆ ಲೈಟ್ ಅರಿಸಿ ಆರಾಮ್ಸೆ ಹೊರಗೆ ಕುಂತ್ಕೊ ಅಂದನ. ನಾನು 2 ಚಪಾತಿ ಹಾಕ್ಕೊಂಡೇನಿ. ನಿಮ್ಗೆ ಚಪಾತಿ ಭಾಳ ಕಾಣಿಸ್ಬೋದು, ಏನೋ ಗೊತ್ತಿಲ್ಲ.
ನಾನು ಮತ್ತೆ ನಾಳೆ ಲಾಗಲ್ಲಿ ಭೇಟಿ ಹಾಕಿನಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.